ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ದಿನ ನಾನು ಜಟ್ಕೂರಲ್ಲಿ ನಡೀತಾ ಇರುವಂತಹ ಕುಜ್ಜಿ ಸುಜ್ಜಿಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ಇಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ತಳಿಯ ನಾವು ನಮ್ಮ ಹಸುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ, ಇಲ್ಲೊಂದು ವಿಭಿನ್ನವಾದ ಒಂದು ಹಸು ಇದೆ. ಅದು ಹಸು ಬಗ್ಗೆ ನಿಮ್ಗೆ ಒಂದು ಕೆಲವೊಂದು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಹಸುವರ ಓನರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾನೆ ಬನ್ನಿ ಸ್ನೇಹಿತರೆ. ಇದು ಯಾವ ಹಸು ಇದು ಪುಂಗ್ನೂರು ಅಂತ. ಹಾಂ, ಅದು ತುಂಬ ಡಿಫ್ರೆಂಟ್ ಇದೆಯಲ್ಲ, ಬೇರೆ ಇದು ನಮಸ್ಕಾರ ಮಾಡಿದರೆ ಇದಕ್ಕೆ ಡಿಫ್ರೆನ್ಸ್ ಇದೆಯಲ್ಲ, ಏನು ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಏನಿಲ್ಲ, ಇದು ಬರೋದೇ ಇಷ್ಟೇ ಹೈಟು. ಲಾಂಗ್ ಇನ್ನೊಂದು ಚೂರು ಬರುತ್ತೆ. ಆಮೇಲೆ ಈ ದೊಡ್ಡ ಹಸುಗಳನ್ನೆಲ್ಲ ಮನೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಅದಕ್ಕಾಗಿ ಒಬ್ರು ಇರಬೇಕಾಗುತ್ತೆ. ಇದಾದರೆ ಆರಾಮಾಗಿ ಮನೆಯಲ್ಲಿ ಇರ್ತದೆ, ಆರಾಮಾಗಿ ಮನೆಯೆಲ್ಲ ಓಡಾಡುತ್ತೆ. ಏನು 1 kg ಹಿಂಡಿ ಬೂಸ ಇದ್ರೆ ಆಯಿತು ಒಂದು ದಿವಸಕ್ಕೆ. ಆಮೇಲೆ ಒಣಲು ಹಸಿಹುಲ್ಲು ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ಆರಾಮಾಗಿರ್ತದೆ. ನಾಯಿಗೆ ಪೆಟ್ಟಿಗಿರೇನು ಅದಕ್ಕಿರೇನು ಅಂತ ಹಾಕಿ ಅದಕ್ಕೆಲ್ಲ ಹಾಸ್ಪಿಟ್ಲ್ ತೋರ್ಸೋಕ್ಕಿಲ್ಲ. ಅದು ಕೂದಲೆಲ್ಲ ಒಳಗೆ ಹೋದ್ರೆ ಮನುಷ್ಯನಿಗೆ ಆಟಕ್ಕೆ ಇದಕ್ಕೆಲ್ಲ ಪ್ರಾಬ್ಲಮ್ ಇದೆ. ಆದರೆ ಇದರಲ್ಲಿ ಹಂಗಿಲ್ಲ, ಆರಾಮಾಗಿ ಹಸುಗಳನ್ನೆಲ್ಲ ಬೆಳಗ್ಗೆ ಮುಟ್ಟಿದ್ರೆ ಎಷ್ಟೋ ಕಾಯಿಲೆಗೆ ಎಲ್ಲ ಗುಣ ಆಗುತ್ತೆ. ಇದು ಹಸು ಓನರ್ ನೋಡಿ, ಇವರೇ ಎಲ್ಲ ಮಾತಾಡಪ್ಪ ನಿಮ್ಮ ನಮ್ಮ ಬ್ರದರ್ ಅವರು. ಎಲ್ಲ ಮನೆಯೊಳಗೆ ಸಾಕೊಂಡಿರೋದು. ತಿಂಗಳಿಗೆ ಎಷ್ಟು ಖರ್ಚು ಬರ್ಬೋದು ಅಂದಾಜು? ತಿಂಗಳಿಗೆ ಏನು ಬರುತ್ತೆ, ಅದೇ ಒಂದು ಮೂಟೆ ಬೂಸ ಅಂದರೆ ಅದೊಂದು 2,000 ರೂಪಾಯಿಗೆ, ಒಂದು 4-5 ಸಾವಿರ ರೂಪಾಯಿಗೆ ಎಲ್ಲ ಆರಾಮಾಗಿ ಆಗುತ್ತೆ, ಮೇಂಟೈನ್ ಮಾಡ್ಬೋದು. ಏನಂದರೆ ಹಸಿಹುಲ್ಲು ಒಂದು ಸ್ವಲ್ಪ ತರೋರು ಇರಬೇಕಷ್ಟೇ, ಅದೊಂದಿದ್ರೆ ಆರಾಮಾಗಿ ಆಗುತ್ತೆ. ಇದೇನು ಒಂದೇ ಇರುತ್ತೆ, ಇಲ್ಲಾಂದ್ರೆ ಇದು ಜೋಡಿ ಆದರೂ ಇರಬೇಕು? ಅಲ್ಲ, ಜೋಡಿ ಬೇಕಾದ್ರೆ ಇಕ್ಕೊಬೋದು, ಒಂದಾದ್ರೂ ಇಕ್ಕೊಬೋದು. ಆರಾಮಾಗಿ ಫ್ರೆಂಡ್ಲಿ ಇರ್ತಲ್ಲ. ಇವಾಗ ನಾಯಿ ತಗೊಂಡು ಮನೆಯೆಲ್ಲ ಬಿಟ್ಕೊಂಡು ಹೋಗ್ಬೋದು. ಇದು ದೇವ್ ಮತ್ತೆ ಮನೆಯೆಲ್ಲ ಓಡಾಡಿದ್ರೆ ಎಷ್ಟು ಒಳ್ಳೇದಾಗುತ್ತೆ. ಅದ್ರ ಮುಟ್ಟಿದ್ರೆ ನಮಗೆಲ್ಲ ಉಸಿರಾಡೋಕೆ ಆಕ್ಸಿಜನ್ ಎಲ್ಲ ಎಷ್ಟು ಸಿಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಯಲ್ಲಿ ಯಾವುದೇ ಗೂಡಲ್ಲಿ ಇಕ್ಕಿ ಕಟ್ಟಾಕಿದ್ರೆ ಎಲ್ಲಾರು ಶಾಪ ಹಾಕುತ್ತೆ. ಇದು ಒಂದೇ ಹಸು ಒಂದೇನೆ ಮನುಷ್ಯನಿಗೆ ನನಗೆ ಅನ್ನ ಹಾಕ್ದವ್ರಿಗೆ ಒಳ್ಳೇದಾಗಲಿ ಅಂತ ಆರಿಸೋದು ಇದೊಂದೇ ಹಸು ಒಂದೇ. ಎಷ್ಟು ವರ್ಷ ಆಗುತ್ತೆ? 2.5 ವರ್ಷ ಆಯಿತು. ಎಷ್ಟು ವರ್ಷವರೆಗೂ ಇರುತ್ತಲ್ಲ ಇದು? ಏನು ಒಂದು 10 ತಳಿ ಬರುತ್ತೆ. 10 ತಳಿ ಆಚೆ ಬರ್ತದೆ. ಹೌದಾ? ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ರಲ್ಲ, ನಾವು ಓನರ್ ಹತ್ರ ಮಾತಾಡ್ತಿದ್ವಲ್ಲ, ಅದೇ ಸೇಮ್ ತಳಿ ಇದು, ಕುನ್ನೂರು ತಳಿ. ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಎಷ್ಟು ಚಿಕ್ಕದಾಗಿದೆ. ಇದ್ರದ್ದು ಏನಪ್ಪ ರೇಟ್ ಬಂದ್ಬಿಟ್ಟು 10 ರಿಂದ 25 ಲಕ್ಷವರೆಗೂ ಬರುತ್ತೆ ಇದರ ರೇಟು. ಎಷ್ಟೊತ್ತು ನಾವು ಈ ತಳಿ ಓನರ್ ಹತ್ರ ಮಾತಾಡಿದ್ವಿ. ಇದೇ ಬಂದು ಕುನ್ನೂರು ತಳಿ. ಇದು ವೆಂಕಟೇಶ್ವರ ಸ್ವಾಮಿಗೆ ಈ ತಳಿಯ ಹಾಲಿನಿಂದಲೇ ಅದು ವೆಂಕಟೇಶ್ವರ ಸ್ವಾಮಿಗೆ ಏನಪ್ಪ ಅಭಿಷೇಕ ಮಾಡೋದು. ಹಾಗೆ ಇತ್ತೀಚೆಗೆ ಏನಪ್ಪ ನಮ್ಮ ನರೇಂದ್ರ ಮೋದಿಯವರು ಕೂಡ ಈ ತಳಿಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಿದ್ರು. ಅವಾಗ ಇದ್ರ ಬಗ್ಗೆ ವ್ಯಾಲ್ಯೂನೂ ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ಈ ತಳಿ ವ್ಯಾಲ್ಯೂ ಬಂದುಬಿಟ್ಟು 10 ಲಕ್ಷದಿಂದ 25 ಲಕ್ಷವರೆಗೂ ಬರುತ್ತೆ. ಇದರದ್ದು 1 ಲೀಟರ್ ಹಾಲು ಬಂದುಬಿಟ್ಟು 5,000ವರೆಗೂ ಅದರದ್ದು ರೇಟ್ ಇದೆ. ಈ ತಳಿ ಸಾಕಿರೋದು ಇಲ್ಲೇ ನಮ್ಮ ಬೆಂಗಳೂರಿನ ಮತ್ತಿಕೆರೆಯಲ್ಲಿ. ಈ ತಳಿ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಆರಾಮಾಗಿ ಒಂದು ಮನೆಯಲ್ಲಿ ಒಂದು ಪೆಟ್ ಅನಿಮಲ್ ಸಾಕ್ದಂಗೆ ಇದನ್ನು ಆರಾಮಾಗಿ ಸಾಕ್ಬೋದು. ಆರಾಮಾಗಿ ಮನೆ ತುಂಬ ಓಡಾಡ್ಕೊಂಡಿರುತ್ತೆ.